ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಸ ವರ್ಷಕ್ಕಂತಂದ ಹೊಸ ವಾಷಿಂಗ್ ಮಷಿನ್ ತಂದೇವಿ. ಅದು ವಾಷಿಂಗ್ ಮಷಿನ್ ಯಾವ್ದು ಮತ್ತು ಅದ್ರ ಫ್ಯೂಚರ್ಸ್ ಏನೇನು ಅಂತಂದ ನಾನು ನಿಮಗೆ ಡೆಮೋ ತೋರಿಸ್ತೀನಿ, ಬರ್ರಿ ನೋಡೋಣ. ನಾವು ತೊಗೊಂಡಿರೋದು IFB 701 ಪವರ್ಡ್ ಬೈ AI. ನಮ್ದು 701 ಐತಲ್ಲ, ಇದು 7 kg ಬರ್ತೈತಿ. ಇದೇ ಥರ ನೀವು 650, 801 ಈ ಥರ ತೊಗೊಂಡ್ರೆ 8 kg 6.5 kg ಈ ಥರ ಮಷಿನ್ ಬರ್ತೈತಿ. ನಮ್ದು ಇದು ಬಂದು 7 kg ಐತಿ. ನಾವು IFBನ ಇದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಬೇರೆ ವಾಷಿಂಗ್ ಮಷಿನ್ ತೊಗೊಳಕ್ಕೆ ಹೋದ್ರೆ ನಮಗೆ 1 year ಮಷಿನ್ ವ್ಯಾರಂಟಿ ಇರ್ತೈತಿ. ಆದ್ರೆ ಇದಕ್ಕೆ 4 year ಮಷಿನ್ ವ್ಯಾರಂಟಿ ಮತ್ತು 10 year ಮೋಟರ್ ವ್ಯಾರಂಟಿ ಐತಿ. ಮತ್ತು ಇದಕ್ಕೆ 10 year ಸ್ಪೇರ್ ಸಪೋರ್ಟ್ ಐತಿ. ಇದಕ್ಕೆ 5 star ರೇಟಿಂಗ್ನೂ ಐತಿ. ಮತ್ತು ನೀವು ನೋಡಿರ್ಬೋದು, ಇದು ನಮ್ದು ಟಾಪ್ ಲೋಡ್. ಫಸ್ಟಿಗೆ ನಾವು ಮಷಿನ್ ಹೆಂಗೆ ಚಾಲೂ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಪವರ್ ಬಟನ್ನ ಚಾಲೂ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಆನ್ ಮಾಡ್ಕೊಳ್ಳೋಣ. ಈ ಥರ ಸೌಂಡ್ ಬರ್ತೈತಿ. ಆಮೇಲೆ ಇಲ್ಲೇ ನಮಗೆ ಆಪ್ಷನ್ಸ್ ಕೊಟ್ಟಾರ, ಯಾವ ಥರ ಡೆಲಿಕೇಟ್ಸ್, ಬಲ್ಕಿ, ಬೇಬಿ ವೇರ್, ಯೂನಿಫಾರ್ಮ್, ಮಿಕ್ಸ್ ಡೈಲಿ, ಕಾಟನ್, ಎಕ್ಸ್ಪ್ರೆಸ್ 30, ಸಿಂಥೆಟಿಕ್ ಇವೆಲ್ಲನೂ ಇದು ಮಾಡ್ಬೋದು. ಮತ್ತು ಸೋಕ್, ವಾಶ್, ವಾಟರ್ ಲೆವೆಲ್ಲ ಇದು ತಂತಾನ ಆಟೋಮೆಟಿಕ್ ತೊಗೋತೈತಿ. ರಿನ್ಸಸ್, ಸ್ಪಿನ್, ಡ್ಲೇ ಇಷ್ಟು. ಇದು ಮಿಕ್ಸ್ ಡೈಲಿ ಅಂತಂದ್ರೆ ನಾವು ಡೈಲಿ ವೇರ್ಸ್ನ ಹಾಕ್ಬೋದು. ಇದಕ್ಕೆ 30 ರಿಂದ 35 ಐಟಮ್ಸ್ನ ನಾವು ಒಂದೇ ಸಲಕ್ಕೆ ಇದನ್ನು ಹಾಕ್ಬೋದು. ನೆಕ್ಸ್ಟ್ ಏನು ಎಕ್ಸ್ಪ್ರೆಸ್ 30 ಅಂತ ಐತಲ್ಲ, ಇದ್ರೊಳಗೆ ನಾವು 6 ರಿಂದ 8 ಐಟಮ್ಸ್ ಅಂದ್ರೆ ಸ್ವೆಟ್ ಆಗಿದ್ದ ಐಟಮ್ಸ್ ಇರ್ತಾವಲ್ಲ, ಆ ಥರನೇ ಎಕ್ಸ್ಪ್ರೆಸ್ 30 ಒಳಗೆ ನಾವು ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಂಥೆಟಿಕ್ ಅಂದರೆ 9 to 10 ಅಂದರೆ ಪಾಲಿಸ್ಟಾರ, ಪಾಲಿಮೈಡ್ ಈ ಥರ ಬರ್ತಾವಲ್ಲ, ಅವನ್ನ ನಾವು 9 to 10 ಐಟಮ್ಸ್ನ ಒಗಿಬೋದು. ಬೇಬಿ ವೇರ್ಸ್ ಅಂತೂ ನಮ್ದು ಎಷ್ಟು ಕ್ವಾಂಟಿಟಿ ಇರ್ತೈತಿ ಅದು ನೋಡು 10 to 12 ಐಟಮ್ಸು ಒಂದ್ಸಲ ಒಗಿಲಿಕ್ಕೆ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಬಂದು ಬಲ್ಕಿ ಅಂತಂದು ಏನೈತಲ್ಲ, ಇದನ್ನು ಬ್ಲ್ಯಾಂಕೆಟ್ಸ್ ಆ್ಯಂಡ್ ಕರ್ಟನ್ಸ್ ಒಗ್ಯಾಕೆ ಇದು ಮಾಡ್ತಾರೆ. ಇದನ್ನು ನಾವು ದೊಡ್ಡ ಐಟಮ್ಸ್ ಇತ್ತಂದ್ರೆ 1 ರಿಂದ 2 ಮತ್ತು ಸಣ್ಣ ಐಟಮ್ಸ್ ಇತ್ತಂದ್ರೆ 2 ರಿಂದ 4 ತನಕ ಒಗಿಬೋದು. ನೆಕ್ಸ್ಟ್ ಡೆಲಿಕೇಟ್ ಫ್ಯಾಬ್ರಿಕ್ಸ್ ಅಂದ್ರೆ ಸಿಲ್ಕ್, ಲೀವಾ ಈ ಥರ ಎಂಬ್ರಾಯ್ಡ್ ಸೀರೆ ಅವೆಲ್ಲ ಇರ್ತಾವಲ್ಲ, ಅದನ್ನು 4 ರಿಂದ 6 ತನಕ ಒಗಿಬೋದು. ನಾ ಇವತ್ತಿಲ್ಲ ಡೈಲಿ ಬಟ್ಟೆನೇ ಒಗ್ಯಾತೀನಿ. ಮಿಕ್ಸ್ ಡೈಲಿ ಒಳಗೆ ಯಾವ ಥರ ಒಗಿಬೇಕು ಏನಂತಂದು ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ಇದು ಹಿಂಗೆ ಓಪನ್ ಇಟ್ಕೊಂಡು ಒಂದೊಂದು ಕ್ಲಾತ್ ನಮ್ದು ಏನೇನು ಒಗ್ಕೊಳ್ಳೋದೈತಿ ಎಲ್ಲನೂ ಹಾಕ್ಕೊಳ್ಳೋಣ. ನಾವಿಲ್ಲಿದ್ದು IFB ಎಸೆನ್ಷಿಯಲಿಂದ ಫ್ಲಫ್ ಮ್ಯಾಟಿಕ್ ತೊಗೊಂಡಿವಿ. ಇದು ಆ್ಯಕ್ಚುಲಿ ಇರೋದು ಫ್ರಂಟ್ ಲೋಡ್. ನಾವು ಟಾಪ್ ಲೋಡ್ ತೊಗೋಬೇಕಿತ್ತು, ನಮ್ಗೆ ಈಗ ಸದ್ಯ ಸಿಕ್ಕಿದ್ದಿದ. ಇದ್ರಾಗ ಟಾಪ್ ಲೋಡು ಸಿಗ್ತೈತಿ, ಫ್ರಂಟ್ ಲೋಡು ಸಿಗ್ತೈತಿ. ನಾ ಇಲ್ಲಿ ಇದರಿಂದ ಫಸ್ಟ್ ಒಂದು ಸಲ ಒಗ್ಯಾಕೆ ಇದು 1 ಬೂಚ್ನಷ್ಟು ಸಾಕು. ಇದೊಂದು ಬೂಚ್ನ ನಾವು ಇಲ್ಲೇನು ಕೊಟ್ಟಾರಲ್ಲ ನೋಡಿ, ಇದ್ರೊಳಗೆ ಅಪ್ಲೈ ಮಾಡಬೇಕು. ನೀರು ಚಾಲು ಆದಮೇಲೆ ಅದು ತಾನು ತೊಗೋತೈತಿ. ಇಷ್ಟು ಹಾಕ್ಕೊಂಡು ಇದು ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಳ ನಾವು ಚಾಲೂ ಮಾಡ್ಕೊಂಡ ತಕ್ಷಣ ಅದು ತಾನು ತೊಗೊಳಕ್ಕೆ ಚಾಲೂ ಆಗ್ತೈತಿ. ಇಲ್ಲೇನೇನಾದ್ರು ಚೇಂಜಸ್ ಬೇಕಂದ್ರೆ ನಾವು ಪ್ರೋಗ್ರಾಮ್ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಇಲ್ಲೇ ಚೇಂಜಸ್ ಆಗ್ತೈತಿ. ನೀವು ನೋಡ್ತಿರ್ಬೋದು, ಟೈಮ್ ತೊಗೋತೈತಿ, ಡೆಲಿಕೇಟ್ಸಿಗೆ ಈ ಥರ ಶಿಫ್ಟ್ ಆಗ್ತೈತಿ. ಬೇಬಿ ವೇರ್ ಈ ಥರ ಟೈಮ್ಸ್. ನೆಕ್ಸ್ಟ್ ನಾವಿಲ್ಲೀಗ ಮಿಕ್ಸ್ ಡೈಲಿ ತೊಗೊಂಡೀವಿ. ಈಗ ನಾ ಮಿಕ್ಸ್ ಡೈಲಿ ಒಳಗೆ ಸೋಕ, ವಾಶು, ವಾಟ್ರ್ ಇದು ನಾ ಕ್ಲಿಕ್ ಮಾಡೀನಿ, ಚಾಲೂ ಆಗೈತಿ. 54 minutes ಇದು ಬಂತಲ್ಲ, ಈಗಿದು ಮಷಿನ್ ಚಾಲೂ ಮಾಡ್ಕೋಬೇಕು. ಈಗ ಇದು ನೀರು ತೊಗೊಳಕ್ಕೆ ಚಾಲೂ ಆಯ್ತು. ಇಲ್ಲಿ ಒಂದೊಂದು ಪ್ರೋಗ್ರಾಮ್ಸ್ ರನ್ ಹಾಕ್ಕೊಂತ ಬರ್ತೈತಿ. ಈಗ ಫಸ್ಟ್ ವಾಟ್ರ್ ತೊಗೊಳತೈತಿ, ನೆಕ್ಸ್ಟ್ ಮಷಿನ್ ಒಗ್ಯಾಕೆ ಸ್ಟಾರ್ಟ್ ಆಗ್ತೈತಿ. ಈಗ ಒಳಗಿಂದ ನೀರು ಬೀಳೋದು ಕಾಣತೈತಿ, ನೋಡ್ತಿರ್ಬೋದು. ನೀರು ಇದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊತೈತಿ. ನೆಕ್ಸ್ಟ್ ಮತ್ತು ಆಟೋಮೆಟಿಕ್ ಆಫ್ ಆಗ್ತೈತಿ. ಮತ್ತು ಇನ್ನೊಮ್ಮೆ ನೆಕ್ಸ್ಟ್ ನೀರು ತೊಗೋತೈತಿ. ನೆಕ್ಸ್ಟ್ ನೀರು ತೊಗೊಳ್ಬೇಕಾದ್ರೆ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ. ಇದು ಈಗಿಷ್ಟು ಸ್ಟಾರ್ಟ್ ಆಗೈತೆ ಮಷೀನು.
ಹಿಂಗೆ ಮಷಿನ್ ಚಾಲು ಇದ್ದಾಗ ಈ ಥರ ಓಪನ್ ಮಾಡಬಾರ್ದ, ಪದೇ ಪದೇ ಓಪನ್ ಮಾಡಿದ್ರೆ ಮಷಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಇದು ಒಂದ್ಸಲ ಸ್ಟಾರ್ಟ್ ಆತಂದ್ರೆ ತಾನೇ ಎಲ್ಲ ಆಟೋಮೆಟಿಕ್ ಆಗ್ತೈತಿ. ಈ ಥರ ಹಗ್ಲ ತೆಗಿಯೋದನ್ನೆಲ್ಲ ಮಾಡಬಾರ್ದು. ಈಗ ಇದು ಮಷಿನ ತಿರ್ಗಾತೈತಿ. ಒಂದ್ಸಲ ಇದು ಇಷ್ಟು 35 ಮಿನಿಟ್ಸ್ ಆಗಿತ್ತು ಅಂದ್ರೆ ನೀರೆಲ್ಲ ತೊಗೊಂಡು ಈಗಿದು ಮಷಿನ್ ಚಾಲು ಆಗೈತಿ, ಒಗ್ಕೊಳತೈತಿ, ಬಟ್ಟೆ ಎಲ್ಲ ಒಗ್ಯಾತೈತಿ ಚಂದ ನೋಡ್ತಿರ್ಬೋದು ನೀವು. ಇದನ್ನು ಓಪನ್ ಮಾಡಿದ್ರೆ ಇದು ಸ್ಟಾಪ್ ಆಗ್ತೈತಿ. ಅದ್ರ ಸಂಬಂಧ ನಿಮ್ಗೆ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಕಾಣತೈತೆ ಅನ್ಕೋತೀನಿ ಈ ಥರ. ಈಗಿದು ಎಲ್ಲ ಫುಲ್ ಬಟ್ಟೆ ಎಲ್ಲ ಒಗ್ಗದ ಆಲ್ಮೋಸ್ಟ್ ಆಲ್ ಡ್ರೈ ಆಗಿನೇ ಬಂದಾವ, ನೋಡ್ತಿರ್ಬೋದು ನೀವು. ಇದಿಷ್ಟು ಫುಲ್ ಆಯಿತು, ಬಟ್ಟೆ ಎಲ್ಲ ಒಣಗಿ ಬಂದವ. ಇದಿಷ್ಟು ಒಣಗಿ ಹಾಕೊಂಡ್ಬಿಟ್ಟು ನಮ್ದು ಪ್ರೊಸೆಸಿಂಗ್ ಮುಗ್ದಂಗೆ ಆಯ್ತು. ಇದ್ರಾಗ ಚೈಲ್ಡ್ ಲಾಕ್ ಅನ್ನೋ ಆಪ್ಷನ್ ಐತಿ. ಇದನ್ನೇನಾರು ನಾವು ಯೂಸ್ ಮಾಡ್ಕೊಂಡ್ರೆ ಮಕ್ಳು ಏನಾರ ಮಷಿನ್ ಕಡೆ ಹತ್ತಿರವಾದ ಬಂದಾಗ ಇದು ಲಾಕ್ ನಮ್ಗೆ ಯಾವುದೇ ಥರ ಬಟನ್ ಕ್ಲಿಕ್ ಆಗ್ಲಾರ್ದಾಗ ನೋಡ್ಕೊಳಕ್ಕೆ ಯೂಸ್ ಆಗ್ತದೆ. ಇಲ್ಲಿ ನೀವು ನೋಡ್ತಿರ್ಬೋದ, ಇದು ಲಿಂಟ್ ಫಿಲ್ಟ್ರ್. ಇದನ್ನು ನಾವು ಅಂದರೆ ಭಾಳ ಸಲ ವಾಶ್ ಮಾಡ್ತೇವಲ್ಲ, ಬಟ್ಟೆ ವಾಶ್ ಆದಮೇಲೆ ಇಲ್ಲಿ ನಮಗೆ ಬಂದ ಹೊಲಸು ಕೂಡ್ತೈತಿ. ಇದನ್ನು ನಾವು ಸ್ವಲ್ಪ ದಿನ ಬಿಟ್ಟು ನೋಡ್ಕೋತಿರ್ಬೇಕು. ಅಂದ್ರೆ ಇಲ್ಲೇ ಹೊಲಸು ಅದು ಬಂದು ಕಲೆಕ್ಟ್ ಆದಾಗ ಅದನ್ನು ಪದೇ ಪದೇ ಕ್ಲೀನ್ ಮಾಡ್ಕೋತಿರ್ಬೇಕು. ಇದು ಈ ಥರ ಆಪ್ಷನ್ ಐತಿ. ಈ ಥರ ಪ್ರೆಸ್ ಮಾಡಿದ್ರೆ ಇದು ಲಾಕ್ ಆಗ್ತದೆ. ನಮ್ದು ವಾಷಿಂಗ್ ಮಷೀನಿಂದ ಡೆಮೋ ಈಗ ನೀವು ನೋಡಿದ್ರಿ. ಪರ್ಸ್ನಲ್ ಆಗಿ ನನಗೆ ಅನ್ಸೋದೇನಂದ್ರೆ, ನೀವೇನಾದ್ರು ವಾಷಿಂಗ್ ಮಷಿನ್ ತಗೋಬೇಕು ಅನ್ಸಿದ್ರ ನಿಮಗೆ ನಾನು ಪರ್ಸ್ನಲ್ ಆಗಿ ಇದನ್ನ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ IFBನ ಮೊದಲು ವಾಷಿಂಗ್ ಮಷೀನ್ ಸ್ಟಾರ್ಟ್ ಮಾಡಿದಂತಂದು ಎಲ್ಲರಿಗೂ ಗೊತ್ತಿರೋದೈತಿ. ನಾನು ಎಷ್ಟೋ ಕಡೆ ಸರ್ಚ್ ಮಾಡಿ ಮಟ್ಟಿ ಅದಾದ್ಮೇಲೆ ಈ ವಾಷಿಂಗ್ ಮಷೀನ್ ತಗೋಬೇಕಂತಂದು ಸೆಲೆಕ್ಟ್ ಮಾಡಿದೆ. ಹಾಗಾಗಿ ನಾನು ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಮತ್ತೆ ನಿಮ್ಮ ಮನೆಯೊಳಗೆ ಯಾರಾದರೂ IFB ತಗೊಂಡಿದ್ರ ಇಲ್ಲ ಮತ್ತೆ ಬೇರೆ ಯಾವ್ದಾದ್ರು ಮಷಿನ್ ತಗೊಂಡಿದ್ರೆ ನಂಗೆ ಕಮೆಂಟ್ ಹಾಕ್ರಿ. ಮತ್ತೆ ಇದು ಯಾವುದೋ ಥರ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನಾನು ಬೇರೆದವರಿಗೂ ಯೂಸ್ಫುಲ್ ಆಗಲಿ ಅಂತಂದು ಜಸ್ಟ್ ಇದು ವಿಡಿಯೋ ಮಾಡೀನಿ ಅಷ್ಟೇ. ಇದೇ ಥರ ಇನ್ನೂ ಬೇರೆ ಬೇರೆ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಧನ್ಯವಾದ.